ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ವಾರದಲ್ಲಿ ಗಿಲ್ಲಿ ನಟ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಪವಿತ್ರ ಬಂಧನ ಸೀರಿಯಲ್ ತಂಡದ ಪ್ರಶ್ನೆಗೆ ಕಾವ್ಯ ಬದಲು ತಾಯಿಯಂತೆ ಆರೈಕೆ ಮಾಡುವ ರಕ್ಷಿತಾ ಜೊತೆ ತನಗೆ ಪವಿತ್ರ ಬಂಧನವಿದೆ ಎಂದು ಗಿಲ್ಲಿ ಭಾವುಕರಾಗಿ ಹೇಳಿಕೊಂಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಬರೀ ಬೆರಳೆಣಿಕೆಯ ದಿನಗಳು ಅಷ್ಟೇ ಉಳಿದಿರೋದು. ಇಷ್ಟು ದಿನ ಕಾವ್ಯ ಸುತ್ತಲೇ ಗಿರಕಿ ಹೊಡೆಯುತ್ತಿದ್ದ ಗಿಲ್ಲಿ ನಟ ಫಿನಾಲೆ ವಾರದಲ್ಲಿ ಬದಲಾದಂತೆ ಕಂಡು ಬರುತ್ತಿದೆ. ಯಾಕಂದ್ರೆ ವೀಕೆಂಡ್ ಸಂಚಿಕೆಯಲ್ಲಿ ಗಿಲ್ಲಿಯೇ ತನ್ನ ಸುತ್ತ ಸುತ್ತುತ್ತಾ ಇರೋದು, ಗಿಲ್ಲಿನೇ ತನ್ನ ಸುತ್ತ ಸರ್ಕಲ್ ಎಳೆದುಕೊಂಡು ಇದ್ದಾನೆ ಅಂತ ಕಾವ್ಯ ಹೇಳಿದ್ದರು. ಈ ಮಾತಿಂದ ಗಿಲ್ಲಿಗೆ ಸಿಕ್ಕಾಪಟ್ಟೆ ನೋವಾಗಿತ್ತು. ಗಿಲ್ಲಿ ನಟ ಯಾವಾಗ್ಲೂ ಕಾವು ಕಾವು ಅಂತ ಕಾವ್ಯ ಹೆಸರನ್ನ ಹೇಳ್ತಿದ್ರು. ಆದ್ರೆ ಈಗ ರಕ್ಷಿತಾ ಹೆಸರನ್ನ ಹೇಳಿ ರಕ್ಷಿತಾ ಬಗ್ಗೆ ಹೇಳಿರೋದನ್ನ ಕೇಳಿ ಸ್ಪರ್ಧಿಗಳ ಜೊತೆ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ. ಹೌದು, ಸೋಮವಾರ ಬಿಗ್ ಬಾಸ್ ಮನೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲು ಸಿದ್ಧವಾಗಿರುವ ಪವಿತ್ರ ಬಂಧನ ಸೀರಿಯಲ್ ಕಲಾವಿದರು ಆಗಮಿಸಿದ್ದರು. ಇದೇ ಸೀಸನ್ 12ರ ಸ್ಪರ್ಧಿಯಾಗಿದ್ದ ಸೂರಜ್ ಸಿಂಗ್ ಈ ಧಾರಾವಾಹಿಯ ನಾಯಕ ನಟನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಮನೆಗೆ ಆಗಮಿಸಿದ ಅತಿಥಿಗಳು ಯಾರಿಗೆ ಯಾರ ಜೊತೆಯಲ್ಲಿ ಪವಿತ್ರ ಬಂಧನವಿದೆ ಎಂದು ಕೇಳುತ್ತಾರೆ. ನನಗೆ ಫ್ರೆಂಡ್ ಆಗಿ ಗಿಲ್ಲಿ ನಟ ಸಿಕ್ಕರು ಅಂತ ರಕ್ಷಿತಾ ಹೇಳ್ತಾರೆ. ಹಾಗೆಯೇ ರಘು ಮತ್ತು ಕಾವ್ಯ ಸಹ ಗಿಲ್ಲಿಯೊಂದಿಗೆ ಪವಿತ್ರವಾದ ಬಂಧನ ಉಂಟಾಗಿದೆ ಅಂತ ಹೇಳ್ತಾರೆ. ಇನ್ನು ಅದೇ ಟೈಮಲ್ಲಿ ಗಿಲ್ಲಿ ನಟ ರಕ್ಷಿತಾ ಬಗ್ಗೆ ಮಾತನಾಡಿದ್ದಾರೆ. ನಾನು ಮನೆಯಲ್ಲಿ ಊಟ ಮಾಡಿರುವ ತಟ್ಟೆಯನ್ನು ಸಹ ಎತ್ತಿಡದಂತಹ ವ್ಯಕ್ತಿ. ಈ ಮನೆಯಲ್ಲಿ ರಕ್ಷಿತಾ ನನಗೆ ಊಟದ ವಿಷಯದಲ್ಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ಪ್ರತಿಯೊಂದು ವಿಷಯದಲ್ಲಿ ಕೇರ್ ಮಾಡುವ ರಕ್ಷಿತಾಳಲ್ಲಿ ನನ್ನ ತಾಯಿಯನ್ನು ಕಾಣುತ್ತಿದ್ದೇನೆ. ಈ ಮನೆಯಲ್ಲಿ ರಕ್ಷಿತಾ ಮತ್ತು ನನ್ನ ನಡುವೆ ಪವಿತ್ರ ಬಂಧನ ಉಂಟಾಗಿದೆ ಎಂದು ಗಿಲ್ಲಿ ನಟ ರಕ್ಷಿತಾ ಬಗ್ಗೆ ಹೇಳಿದ್ದಾರೆ. ಇನ್ನು ಗಿಲ್ಲಿ ನಟ ಈ ಮಾತುಗಳನ್ನ ಹೇಳುವ ಸಂದರ್ಭದಲ್ಲಿ ಗಿಲ್ಲಿ ನಟ ತುಂಬಾನೇ ಸೀರಿಯಸ್ ಮತ್ತು ಭಾವುಕರಾಗಿರುವುದನ್ನ ಅಭಿಮಾನಿಗಳು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರಿಗೆ ಒಂದು ಗ್ಲಾಸ್ ನೀರು ಬೇಕಿದ್ರು ರಕ್ಷಿತಾ ಅವರನ್ನೇ ಕೇಳ್ತಾರೆ. ಆಮ್ಲೆಟ್ ಮಾಡಿಕೊಡುವಂತೆಯೂ ರಕ್ಷಿತಾ ಬಳಿಯೇ ಗಿಲ್ಲಿ ಕೇಳುತ್ತಾರೆ. ಕಳೆದ ವಾರ ಟಾಸ್ಕ್ ನಲ್ಲಿ ಸುಸ್ತಾಗಿದ್ದ ಗಿಲ್ಲಿಗೆ ರಕ್ಷಿತಾ ಅವರೇ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ರು. ಹಾಗೆಯೇ ಗಿಲ್ಲಿಯ ಬಹುತೇಕ ಕೆಲಸಗಳನ್ನ ರಕ್ಷಿತಾ ಅವರೇ ಮಾಡಿರುತ್ತಾರೆ. ಕೊನೆಗೂ ರಕ್ಷಿತಾ ಶೆಟ್ಟಿಯ ಆಸೆ ಈಡೇರಿದೆ. ಸದಾ ಕಾವು ಕಾವು ಎನ್ನುತ್ತಿದ್ದ ಗಿಲ್ಲಿ ಇದೇ ಮೊದಲ ಬಾರಿ ರಕ್ಷಿತಾ ಹೆಸರನ್ನ ಹೇಳಿದ್ದಾರೆ. ರಕ್ಷಿತಾ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಅಂದ್ರೆ ವಿಶೇಷ ಅಕ್ಕರೆ. ಗಿಲ್ಲಿಯಂತಹ ಹುಡುಗ ಸಿಗಬೇಕು, ಗಿಲ್ಲಿಯಂತಹ ಗಂಡ ಸಿಗಬೇಕು, ಆದ್ರೆ ಗಿಲ್ಲಿ ಅಲ್ಲ ಅಂತ ರಕ್ಷಿತಾ ಅನೇಕ ಬಾರಿ ಹೇಳಿದ್ದಾರೆ. ಗಿಲ್ಲಿಯನ್ನ ರಕ್ಷಿತಾ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ. ಯಾವುದೇ ಟಾಸ್ಕ್ ಬರಲಿ ಗಿಲ್ಲಿಯನ್ನು ರಕ್ಷಿತಾ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಯಾವುದೇ ಟಾಸ್ಕ್ ಬರಲಿ ಗಿಲ್ಲಿ ಬಾಯಲ್ಲಿ ಬರೋದು ಕಾವ್ಯ ಹೆಸರು ಮಾತ್ರ. ಕಾವ್ಯಾಳನ್ನ ಸೇಫ್ ಮಾಡಲು ಅನೇಕ ಬಾರಿ ಗಿಲ್ಲಿ ಪ್ರಯತ್ನ ಮಾಡಿದ್ದಾರೆ. ಎಲ್ಲೂ ಕಾವ್ಯ ಅವರನ್ನ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಗಿಲ್ಲಿ ಕಾವ್ಯಾಳ ಬದಲು ರಕ್ಷಿತಾ ಹೆಸರನ್ನ ಹೇಳಿದ್ದಾರೆ. ಊಟ ತಿಂಡಿ ವಿಷಯದಲ್ಲಿ ಗಿಲ್ಲಿ ನಿರ್ಲಕ್ಷ್ಯ ಜಾಸ್ತಿ. ತಟ್ಟೆ ಕೂಡ ಕ್ಲೀನ್ ಮಾಡೋದಿಲ್ಲ. ಹಾಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ತುಂಬಾನೇ ಕೇರ್ ಮಾಡಿದ್ದಾರೆ. ಅಮ್ಮನಂತೆ ನನ್ನ ಊಟ ತಿಂಡಿಯ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿದ್ದಾರೆ. ರಕ್ಷಿತಾಳನ್ನ ನೋಡಿದ್ರೆ ನನಗೆ ನನ್ನ ಅಮ್ಮ ನೆನಪಾಗುತ್ತಾರೆ ಎಂದು ಗಿಲ್ಲಿ ಹೇಳಿದ್ದಾರೆ. ಗಿಲ್ಲಿಯ ಈ ಮಾತನ್ನು ಕೇಳಿ ರಕ್ಷಿತಾ ಭಾವುಕಳಾಗಿದ್ದಾರೆ. ಕಣ್ಣಂಚಲ್ಲಿ ನೀರು ಬಂದಿದೆ. ಬಿಗ್ ಬಾಸ್ ಮನೆಯ 16 ವಾರಗಳ ಜರ್ನಿಯಲ್ಲಿ ಸ್ನೇಹಿತೆ, ಪ್ರೀತಿ, ಗಿಫ್ಟ್ ಹೀಗೆ ಏನೇ ವಿಷಯ ಬಂದ್ರು ಕಾವ್ಯ ಹೆಸರನ್ನ ಹೇಳ್ತಾ ಇದ್ರು. ಈ ಬಾರಿ ರಕ್ಷಿತಾ ಹೆಸರು ಹೇಳಿದ್ದು ಫ್ಯಾನ್ಸ್ಗೆ ಇಷ್ಟವಾಗಿದೆ. ಈಗಲಾದ್ರೂ ಗಿಲ್ಲಿಗೆ ರಕ್ಷಿತಾ ಮಹತ್ವ ಗೊತ್ತಾಯ್ತಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ರಕ್ಷಿತಾ ಪೊಸೆಸಿವ್ ಹುಡುಗಿ ಅಂತಾನೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ರಘು ಹಾಗೂ ಗಿಲ್ಲಿ ಕಂಡ್ರೆ ರಕ್ಷಿತಾಗೆ ವಿಶೇಷ ಅಕ್ಕರೆ ಒಲವಿದೆ. ಅವರಿಗೆ ಸ್ವಲ್ಪ ತೊಂದರೆ ಆದ್ರೂ ರಕ್ಷಿತಾ ಸಹಿಸೋದಿಲ್ಲ. ಸದಾ ಅವರ ಸೇವೆಗೆ ರಕ್ಷಿತಾ ಸಿದ್ಧವಿರ್ತಾರೆ. ಟಾಸ್ಕ್ ನಲ್ಲಿ ಕೂಡ ಗಿಲ್ಲಿ ಗೆಲ್ಲಬೇಕು ಎಂಬ ಆಸೆ ರಕ್ಷಿತಾ ಕಣ್ಣಲ್ಲಿ ಕಾಣ್ತಿರುತ್ತೆ. ಪ್ರತಿ ಬಾರಿ ಇಂಥ ಪ್ರಶ್ನೆ ಬಂದಾಗ ಗಿಲ್ಲಿ ತನ್ನ ಹೆಸರು ಹೇಳ್ತಾರೆ ಎನ್ನುವ ಆಸೆಯೊಂದು ರಕ್ಷಿತಾ ಕಣ್ಣಲ್ಲಿ ಕಾಣಿಸ್ತಿತ್ತು. ಪ್ರತಿ ಬಾರಿ ನಿರಾಸೆ ಆಗ್ತಿತ್ತು. ಆದ್ರೀಗ ರಕ್ಷಿತಾ ಖುಷಿಯಾಗಿದ್ದಾರೆ. ಇನ್ನು ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಒಂದು ಇಡೀ ದಿನ ಅಡಿಗೆಯನ್ನ ಮಾಡಬೇಕು ಅಂತ ಟಾಸ್ಕ್ ನೀಡಿರ್ತಾರೆ. ಅದರಂತೆ ಗಿಲ್ಲಿ ನಟ ಪುಲಾವನ್ನ ಮಾಡಿರ್ತಾರೆ. ಆ ಪುಲಾವನ್ನ ತಿಂದಂತಹ ಮನೆಯ ಎಲ್ಲಾ ಸ್ಪರ್ಧಿಗಳು ಹಾಗಾಗಿದೆ ಹೀಗಾಗಿದೆ ಅಂತ ಟೀಕೆಯನ್ನ ಮಾಡ್ತಾರೆ. ಆದ್ರೆ ರಕ್ಷಿತಾ ಮಾತ್ರ ಏನು ಒಂದೇ ಒಂದು ಮಾತು ಕೂಡ ಆಡದೆ ಊಟವನ್ನ ಮಾಡಿ ಮುಗಿಸ್ತಾಳೆ. ಆ ನಂತರ ಗಿಲ್ಲಿಗೆ 7 ಮೊಟ್ಟೆಯನ್ನ ಕೊಡ್ತಾಳೆ. ಆ 7 ಮೊಟ್ಟೆಯಲ್ಲಿ ಅಡಿಗೆಯನ್ನ ಮಾಡಿ ಕೊಡ್ತಾಳೆ. ಅಷ್ಟೊಂದು ಮೊಟ್ಟೆಯನ್ನ ಒಟ್ಟಿಗೆ ತಿಂದ್ರೆ ಹೊಟ್ಟೆ ಹಾಳಾಗುತ್ತೆ ಅಂತ ಕಾವ್ಯ ಹಾಗೂ ರಘು ಹೇಳ್ತಾರೆ. ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ, ಹೊಟ್ಟೆ ಹಾಳಾದ್ರೆ ಜೀರಿಗೆ ನೀರು ಕೂಡ ನಾನೇ ಮಾಡ್ಕೊಡ್ತೀನಿ ಅಂತ ಕಾಳಜಿಯನ್ನ ತೋರಿಸಿದ್ದಾಳೆ. ಇನ್ನು ಗಿಲ್ಲಿ ಅಭಿಮಾನಿಗಳು ರಕ್ಷಿತಾ ಕಾಳಜಿಯನ್ನ ಮೆಚ್ಚಿಕೊಂಡಿದ್ದಾರೆ. ಕಾವ್ಯ ಸೇರಿದಂತೆ ಬಿಗ್ ಬಾಸ್ ಮನೆ ಹುಡುಗಿಯರು ಗಿಲ್ಲಿಗೆ ಸಾಕಷ್ಟು ಬಾರಿ ಅವಮಾನ ಮಾಡಿದ್ದಾರೆ. ಆದ್ರೆ ರಕ್ಷಿತಾ ಎಂದೂ ಆ ಕೆಲಸ
ಕೆಲಸವನ್ನ ಮಾಡಿಲ್ಲ. ರಕ್ಷಿತಾಳ ಬಗ್ಗೆ ಹೇಳಿದಂತಹ ಗಿಲ್ಲಿಯ ಈ ಮಾತುಗಳು ಸರಿಯಾಗಿದೆ ಅಂತ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಿತಾ ಹಾಗೂ ಗಿಲ್ಲಿ ಬಗ್ಗೆ ನಿಮಗೇನ್ ಅನ್ಸುತ್ತೆ? ರಕ್ಷಿತಾಳ ಕಾಳಜಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.